ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ಹೊಸ ವರ್ಷ ಫಸ್ಟ್ ಡೇ ಸರಿ ಇರಲಿಲ್ಲ, ಓಕೆನಾ. ಸೊ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸ್ವಲ್ಪ ಕ್ವಾಂಟಿಟಿ ಸೈಜ್ ಕಮ್ಮಿ ಇಡಿ ಅಂತ. ಇಲ್ಲಿ ನೋಡಿ ಕನ್ಸಲ್ಟೇಟ್ ಎಷ್ಟಾಯಿತು, ಯಾಕಾಯಿತು ಅಂತಂತಂದರೆ ಇಲ್ಲಿ ಡಿಸೆಂಬರಲ್ಲಿ ಇದೆಯಲ್ಲ 1 ಡೇ 2 ಡೇ ಅಂತ ಕಳೀತಲ್ಲ, ಸೊ ಅದನ್ನೇ ಈ ಮಂತನ್ನೇ ಕನ್ಸಿಡರ್ ಮಾಡುತ್ತೆ, ಹೌದಾ. ಸೊ ಇಲ್ಲಿ ಕನ್ಸಲ್ಟೇಟ್ ಆಗಿತ್ತು, ಹೌದು, ಅದನ್ನೇ ಇಲ್ಲಿ ರಿಪೀಟೆಡ್ ಆಯಿತು ಮತ್ತೆ. ಸೊ ಅದಕ್ಕೆ ನಾನು ಕೆಳಗಡೆ ಸ್ವಲ್ಪ ಕಮ್ಮಿಯೇ ಕೊಟ್ಟಿದ್ದೆ ಟಾರ್ಗೆಟ್, ಮೇಲ್ಗಡೆ ಅಂತಂತಂದರೆ 26,100 ಹತ್ರ ಬಂದಾಗ ನೀವು ಬೇಕಾದ್ರೆ 26,200ವರೆಗೂ ತೊಗೋಬೋದು ಅಂತ, ಓಕೆನಾ. ಸೊ ಆ ರೀತಿ ಪ್ಲ್ಯಾನ್ ಮಾಡಿದ್ದೆ, ಬಟ್ ಯಾವುದೇ ಇದೂ ಪ್ಲ್ಯಾನ್ ಸಕ್ಸಸ್ ಆಗಿಲ್ಲ, ಇದೂ ಸಕ್ಸಸ್ ಬಂತು ಇಲ್ಲ, 100ಇಂದ 200ಗೆ ಬಂತು, ಬಟ್ ವೇಸ್ಟ್, ಏನು ಪ್ರೀಮಿಯಮೇ ಇರಲಿಲ್ಲ, ಹೌದಾ. 10 ರೂಪಾಯಿ ಇರೋದು ಪ್ಲಸ್ 20 ರೂಪಾಯಿ ಮೈನಸ್ ಬರೋದು, ಪ್ಲಸ್ ಮೈನಸ್ ಹಾಗೆ ನಡೀತಾನೆ ಇತ್ತು, ಹೌದಾ. ಸೊ ಅದಕ್ಕೆ ಟೋಟಲಿ ಪುಟ್ ಸೈಡ್ ಅಂತೂ ಟೋಟಲಿನೇ ಅವಾಯ್ಡ್ ಮಾಡೋಕ್ಕೆ ಹೇಳಿದ್ದೆ, ಓಕೆ. ಸೊ ಏನೂ ಮಾರ್ಕೆಟ್ ಅಂತ ಚೆನ್ನಾಗಿರಲಿಲ್ಲ, ಸೊ ಸಮ್ಟೈಮ್ಸ್ ಈ ರೀತಿ ಬೀರ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಯಾವಾಗಲೂ ಏನು ಹೇಳ್ತಾ ಇದ್ದೆ ನಿಮಗೆ, ಮಾರ್ಕೆಟ್ ಸರಿ ಇಲ್ಲ, ಸ್ವಲ್ಪ ಲಾಟ್ ಸೈಜ್ ಕಮ್ಮಿ ಇಟ್ಕೊಳ್ಳಿ ಅಂತ, ಓಕೆನಾ. ಸೊ ಯಾಕೆ ಕಮ್ಮಿ ಇಟ್ಕೊಳ್ಳಿ ಅಂತಂತಂದರೆ, ಒಂದು ವೀಕ್ಲಿ ಕ್ಯಾಂಡಲಲ್ಲಿ ನಿನ್ನೆ ಡೇ ಕ್ಯಾಂಡಲು, ವೀಕ್ಲಿ ಕ್ಯಾಂಡಲು ಅನ್ಕೋತೀನಿ. ಸೊ ವೀಕ್ಲಿ ಕ್ಯಾಂಡಲಲ್ಲೇ ಹೇಳಿದ್ದೆ, ಏನೋ ಇನ್ನೊಂದು ಚೂರು ದೊಡ್ಡದು ಮಾಡೇ ತೋರಿಸ್ಬಿಡ್ತೀನಿ, ನಿಮ್ಗೆ ಕ್ಲಿಯರಾಗಿ ಡೇಟಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ, ಮತ್ತು ಹ್ಯಾಮರ್ ಕ್ಯಾಂಡಲ್, ಬರೀ ಜಸ್ತಾನೇ ಇದೆ ಮಾರ್ಕೆಟ್. ಅದು ಹ್ಯಾಮರ್ ತೊಗೊಂಡು ನಾವು ಹೆಂಗೆ ಹೊಡಿತೀವಿ, ಈ ಕಡೆ ಹೊಡಿತೀವಿ, ಅದನ್ನೇನೋ ಒಂದು ಜಜ್ಜಿ ಅದು ವಿಚಿತ್ರ ಆಕಾರ ಮಾಡಿಬಿಡ್ತೀವಿ. ಅದೇ ರೀತಿ ಮಾರ್ಕೆಟ್ ಅದೇ ಬಿಹೇವಿಯರ್ ಮಾಡ್ತಾಯಿದೆ, ಹೌದಾ. ರ್ಯಾಂಡಮ್ಲಿ ವರ್ಕ್ ಮಾಡ್ತಾಯಿದೆ, ಮೇಲೆ ಹೋಗುತ್ತೆ, ಕೆಳ ಬರುತ್ತೆ, ಮೇಲೆ ಬರುತ್ತೆ, ಈ ರೀತಿ ಏನು ಸಿಂಪಲಾಗಿ ಕ್ಯಾಂಡಲ್ಸ್ಗಳೇ ಇಲ್ಲ, ಹೌದಾ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ದಪ್ಪ ಕ್ಯಾಂಡಲ್ ಇದೆ, ಬಟ್ ಇದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ, ಒಂದೇನೋ ಕ್ಯಾಂಡಲ್ ಬಿಟ್ಬಿಟ್ರೆ ಎಲ್ಲ ಕ್ಯಾಂಡಲು ಬರೀ ವಿಕ್ಕಿದಾವೆ, ಹೌದಾ. ಸೊ ಈ ರೀತಿ ಬಿಹೇವ್ ಆಗುತ್ತೆ ಮಾರ್ಕೆಟಲ್ಲಿ. ಯಾಕಾಗುತ್ತೆ ಅಂತಂತಂದರೆ, ಇದು ದೊಡ್ಡ ಒಂದು ಇದ್ದಂಗೆ ನವಂಬರ್ ಹಿಡ್ಕೊಂಡು ಡಿಸೆಂಬರ್ವರೆಗೂ ಅದೇ ಕಳೀತು, ಮತ್ತು ಈಗ ಜನವರಿ 1 ಮತ್ತು ಅದೇ ಕ್ಯಾಂಡಲೇ ಇದು. ಇನ್ನೂ ಎಷ್ಟು ದಿನ ಹೋಗುತ್ತೋ ಏನೋ ಯಾರಿಗೂ ಗೊತ್ತಿಲ್ಲ. ಸೊ ಅದಕ್ಕೆ ಬಿ ಕೇರ್ಫುಲ್, ಓಕೆನಾ. ಸೊ ಇಲ್ಲ ಅಂತಂತಂದರೆ ನೀವು ಏನು ಮಾಡಿ, ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ, ಓಕೆನಾ. ಎಕ್ಸಾಕ್ಟ್ಲಿ ಅದು ನಾನು ವಿಡಿಯೋ ಹೇಳಿದ್ದೆ, ಲಾಂಗ್ ವ್ಯೂ ಅಂತ ಹೆಂಗೆ ನೋಡಬೇಕು ನಿಫ್ಟಿನ ಅಂತೇಳಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಅದನ್ನು ಬೇಕಾದ್ರೆ ನೋಡ್ಕೊಳ್ಳಿ. ನಡು ಮಧ್ಯೆ ಒಂದು ಲೈನ್ ಕೂಡ ಎಳೆದಿದ್ದೆ, 900 ಅನ್ಕೋತೀನಿ, ಮೋಸ್ಟ್ಲಿ 900 ಇರಬೇಕು. ಒಂದು ಸತಿ ನೋಡ್ಕೊಳ್ಳಿ. ಇನ್ನೂ ಎಷ್ಟು ದಿನ ಸ್ಪೆಂಡ್ ಮಾಡೋದು ಗೊತ್ತಿಲ್ಲ. ಸೊ ಬೇಕಾದರೆ ನಾನು ನಿಮಗೆ ಎಕ್ಸಾಕ್ಟ್ಲಿ ಹಾಕಿ ತೋರಿಸ್ತೀನಿ ಇನ್ನೊಂದು ಸತಿ. ಇಲ್ಲಿ ನೋಡಿ, ಈ ರೀತಿ ಹಾಕಿದ್ದೆ, ಓಕೆನಾ. ಇಲ್ಲಿ ನೋಡಿ, ಈ ರೀತಿ ಇನ್ನೂ ಎಷ್ಟು ದಿನ ಕಳೆಯುತ್ತೋ ಗೊತ್ತಿಲ್ಲ. ಜನವರಿ 19ವರೆಗೂ ಸೇಮ್ ಅದೇ ಬಂದಿರುತ್ತೆ, 15ವರೆಗೂ ಬರುತ್ತೆ ಅಂತ ಹೇಳಿದ್ದೆ ನಾನು. ಸೊ ಬರುತ್ತೆ ಅಂತಂದರೆ 15ವರೆಗೂ ನಾನು ಹೇಳ್ದಂಗೆ ಹೇಳ್ಕೊಂಡು ಬರ್ತಾಯಿಲ್ಲ, ಹೌದಾ. ಸೊ ಈ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳಿದ್ದೆ ನಾನು. ಸೊ ಅದೇ ರೀತಿ ಫಾರ್ಮೇಷನ್ ಆಗ್ತಾನೇ ಇದೆ, ಕರೆಕ್ಟ್. ಇಲ್ಲಿ ನೋಡಿ ಮೇಲೆ ಟಚ್ ಆಯಿತು, ಓಕೆನಾ. ಮತ್ತೊಂದು ಹೆಡ್ಯಾಕ್ ಏನು, ನಮಗೆ ಇಲ್ಲಿ ಕುತ್ಕೋತೀವಿ, ಇಲ್ಲ ಅಂತಿಲ್ಲ. ಮೇಲ್ಗಡೆ ಏನಾದರೂ ಗ್ಯಾಪ್ ಓಪನ್ ಆಗಿಬಿಟ್ರೆ ಅವಾಗ ಬೇಕಾದರೆ ಮೇಲ್ಗಡೆ ಏನಾದರೂ ನೋಡ್ಬೋದು, ಇಲ್ಲ ಮತ್ತು ಅದು ಕೆಳಗಡೆ ಬಂದರೆ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಇಲ್ಲೊಂದು ರಿಜೆಕ್ಷನ್ ಇದೆ, ಮತ್ತು ಕೆಳಗಡೆ ಬಂದರೂ ಹೇಳೋಕ್ಕಾಗಲ್ಲ. ಸೊ ರಿಜೆಕ್ಷನ್ ತುಂಬ ಇದೆ, ಮೇಲ್ಗಡೆ ಹೋಗೋಕ್ಕೂ ಇಲ್ಲೊಂದಿದೆ ರಿಜೆಕ್ಷನ್, ಇಲ್ಲೊಂದಿದೆ. ಸೊ ಕಮ್ಮಿ ಗ್ಯಾಪಲ್ಲಿದ್ದಾವೆ ಅವು, ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಎಷ್ಟಿದೆ ಅಂತಂತಂದರೆ, ಒಂದು ನಿಮಿಷ, ಅದು ಕ್ಯಾಂಡಲ್, ಓಕೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ, 300ಗಿದೆ, ಓಕೆನಾ. ನೆಕ್ಸ್ಟ್ ಲೆವೆಲ್ ಬಂದಿತ್ತು, ಮತ್ತು 250ಗೆ ಒಂದಿದೆ, ಹೌದಾ. ಮತ್ತು ಒಂದು 200ಗಿದೆ ಇವತ್ತಿನ ಕ್ಯಾಂಡಲು. ಅದೇ ರೀತಿ 150, ಇದೇನು 50 ಪಾಯಿಂಟ್ ಇದೆ. ಸೊ ಏನೋ ಮಾಡೋಕ್ಕೆ ಅವಕಾಶನೇ ಮಾಡಿಕೊಡ್ತಾಯಿಲ್ಲ ಮಾರ್ಕೆಟು. ಸೊ ಅದಕ್ಕೆ ಸ್ವಲ್ಪ ದಿನ ಚೂರು ಇದು ಬಾಕ್ಸಲ್ಲೇ ಸ್ಪೆಂಡ್ ಮಾಡೋವರೆಗೂ, ಇದೇನು ಸ್ಪ್ಯಾಮ್ ಇದೆ ಅಲ್ಲ, ಓಕೆನಾ, ಇದೇನು ಬಾಕ್ಸ್ ಇದೆ ಅಲ್ಲ, ಈ ರೀತಿ ಆದರೂ ಹಾಕ್ಕೊಳ್ಳಿ, ಇಲ್ಲ ರೆಕ್ಟ್ಯಾಂಗಲಲ್ಲಾದರೂ ಹಾಕ್ಕೊಳ್ಳಿ, ಈ ರೀತಿ ಚೆನ್ನಾಗಿ ಡ್ರಾ ಮಾಡ್ಕೊಳ್ಳಿ, ಇಲ್ಲ ಅಂತಂತಂದರೆ ಬಾಕ್ಸ್ನ, ಓಕೆನಾ. ಸೊ ಈ ರೀತಿ ಬಾಕ್ಸ್ ಮಾಡ್ಕೊಂಬಿಡಿ. ನೋಡಿ, ಇಲ್ಲೇ ಬಿಹೇವ್ ಮಾಡ್ತಾಯಿದೆ ಮಾರ್ಕೆಟು. ಸೊ ಯಾವಾಗ ಇದರಿಂದ ಹೊರಗಡೆ ಆಚೆ ಬರುತ್ತೋ ಅವಾಗೆ ಒಂದು ದೊಡ್ಡ ಮೂವ್ ಸಿಗುತ್ತೆ. ಇಲ್ಲೊಂದು 500 ಪಾಯಿಂಟ್ ಸಿಗ್ಬೋದು, ಕೆಳಗಡೆ ಮೇಲ್ಗಡೆ ಒಂದು 500 ಪಾಯಿಂಟ್ ಸಿಗ್ಬೋದು. ಈ ಲೆವೆಲ್ ಇದೆ ಅಂತ ತಿಳ್ಕೊಳ್ರಿ, 26,300 ಲೆವೆಲ್ ಇದೆ, ಓಕೆನಾ. ಇದಕ್ಕೆ ಪ್ಲಸ್ 500, ಓಕೆ, ಈಸ್ ಈಕ್ವಲ್ ಟು 800 ಪಾಯಿಂಟ್ ಸಿಗುತ್ತೆ, 26,800 ಸಿಗುತ್ತೆ. ಸೊ ಅದೇ ರೀತಿ ಇಲ್ಲಿನೂ ಹಾಗೆ, ಎಲ್ಲಿದೆ, ಇಲ್ಲಿ 20, ಇದು ತುಂಬ ಕೆಳಗಡೆ ಆಗ್ತಾಯಿದೆ, ಓಕೆ. ಸೊ ತುಂಬ ಕೆಳಗೆ ಆಗ್ತಿದೆ, 25,600. ಸೊ ಅದನ್ನು ಈ ಲೆವೆಲ್ 25,600 ತುಂಬ ಕೆಳಗಡೆ ಇದೆ ಲೆವೆಲು.
ಬಟ್ ನಾವು ಇದನ್ನು ಏನು ಅಂದ್ಕೊಳಲ್ಲ ಅಂತಂತಂದರೆ ಒಂದು 950 ಅಂತ ಅಂದ್ಕೊಳೋಣ. ಓಕೆನಾ, 26,950 ಲೆವೆಲ್ ಅಂದ್ಕೊಳೋಣ. ಸೊ ಇಲ್ಲಿಂದ ತುಂಬ, ಯಾಕಂದರೆ ಇಲ್ಲಿಂದ ಇವೆರಡು ಕ್ಯಾಂಡಲ್ ಬಿಟ್ಬಿಡಿ, ಎಕ್ಸಸ್ ಕ್ಯಾಂಡಲ್ ಇದೆ. ಓಕೆನಾ, ಸೊ 950 ಇದೆ. 950ಇಂದ ಪ್ಲಸ್ 500 ಇಲ್ಲೊಂದಿದೆ. ಸೊ ಮತ್ತು 26,300ವರೆಗೂ ಬರ್ತಿರ್ಬೋದು, ಹೇಳಿಕ್ಕಾಗಲ್ಲ. ಆ ರೀತಿ 25,300 ಆ ಲೆವೆಲ್, ಆ ರೀತಿ 500 ಪ್ಲಸ್ ಪಾಯಿಂಟ್ಸ್ಗಳನ್ನು ಕೊಡೋಕ್ಕೆ ಮಾರ್ಕೆಟ್ ರೆಡಿ ಇರುತ್ತೆ. ಸೊ ಅದಕ್ಕೆ ಅದು ಗಳಿಸ್ಕೋಬೇಕು ನೀವು ಅಂತಂತಂದರೆ ನೀವು ಕ್ಯಾಪಿಟಲ್ನ ಸೇವ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಅದೇ ರೀತಿ ಇದನ್ನು ಡ್ರಾ ಮಾಡ್ಕೊಂಡು ಇಟ್ಕೊಂಬಿಡಿ. ಓಕೆನಾ, ಇಲ್ಲ ಅಂತಂದರೆ ಇದು ಲೆವೆಲ್ ಡ್ರಾ ಮಾಡ್ಕೊಳ್ಳಿ ಈ ರೀತಿ. ಸೊ ಇಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಚೂರು ಗ್ಯಾಪ್ ಇದೆ. ಆ ಗ್ಯಾಪ್ನ ಮತ್ತೆ ಏನಾದರೂ ಫಿಲ್ ಮಾಡಿ ಮತ್ತೆ ಕೆಳಗಡೆ ಬರುತ್ತೋ ಅಥವಾ ಮೇಲ್ಗಡೆ ಓಪನ್ ಆಗಿ, ಇಲ್ಲ ಮೇಲ್ಗಡೆ ಕ್ಯಾಂಡಲ್ ಏನಾದರೂ ಓಪನ್ ಆಗುತ್ತೋ ಗೊತ್ತಿಲ್ಲ ನಾಳೆ. ಓಕೆನಾ, ಸೊ ಲೆವೆಲ್ ಅಂತೂ ನೋಡಲೇಬೇಕಾಗುತ್ತೆ. ಲೆವೆಲ್ಲು ನಾಳೆದು ಡೇ ಕ್ಯಾಂಡಲಲ್ಲಿ ಒಂದು ಚೂರು ನೋಡಿಬಿಡೋಣ. ಡೇ ಕ್ಯಾಂಡಲಲ್ಲಿ ಯಾವ ರೀತಿ ಫಾರ್ಮೇಷನ್ ಆಗಿದೆ ಕ್ಯಾಂಡಲ್ ಅಂತ. ಓಕೆ, ಡೈಲಿ ಬರೀ ಉದ್ದನೇ ಆಗ್ತಾಯಿದೆ. ಯಾಕೆ ಅಂತಂತಂದರೆ ಮಾರ್ಕೆಟು ಹಂಗಿದೆ, ಏನೂ ಮಾಡೋಕ್ಕಾಗಲ್ಲ. ಹೌದಾ, ಮಾರ್ಕೆಟ್ ಹಂಗಿದ್ದಾಗ ನಾವು ಸ್ವಲ್ಪ ಮಾಡಲೇಬೇಕಾಗುತ್ತೆ, ಎನಲೈಸಸ್ ಉದ್ದನೇ ಮಾಡಬೇಕಾಗುತ್ತೆ. ಯಾಕಂದ್ರೆ ನಿಮ್ಗೆ ಚೆನ್ನಾಗಿ ಹೇಳ್ಕೊಟ್ರೆ ನೀವು ಇದು ಮಾಡ್ಬೋದು. ಹೌದಾ, ನೋಡಿ ಮತ್ತೆ ಮೇಲ್ಗಡೆ ಕೆಳಗಡೆ ವೀಕು. ಸೊ ಎಕ್ಸಾಕ್ಟ್ಲಿ ಮತ್ತೆ ಇದೇ ಲೆವೆಲ್ ಇದೆ. ಓಕೆನಾ, 26,200 ಇದೆ. ಹೆಂಗೆ ಡೋಜಿ ಕ್ಯಾಂಡಲ್ ಇದೆ, ಇದು ಡೋಜಿ ಕ್ಯಾಂಡಲ್ ಏನಲ್ಲ, ಬಟ್ ಇದು ಮೆದದಲ್ಲಿ ಸ್ವಲ್ಪ ದಪ್ಪ ಇದೆ ಕ್ಯಾಂಡಲ್. ಹೌದಾ, ಸೊ ಕನ್ಸಿಡರ್ ನೀವು ಡೋಜಿ ಕ್ಯಾಂಡಲ್ ಅಂತಲೂ ಅನ್ಕೋಬೋದು. ಇದು ಲೆವೆಲ್ ಬಂದುಬಿಟ್ಟು 2600, 26,200. ಓಕೆ, 100 ಪಾಯಿಂಟಿಂದ ರೇಂಜ್ ಇದೆ. ಸೊ ಇವೆರಡು 100 ಪಾಯಿಂಟಿಂದ ರೇಂಜ್ ಬ್ರೇಕ್ ಆಗೋವರೆಗೂ ಕೆಳಗಡೆ ಮತ್ತೆ 26 ಲೆವೆಲ್. ಓಕೆನಾ, 2650 ಒಂದು ಹೆಡ್ ಹಾಕಿದೆ. ಹೌದಾ, ಇಲ್ಲೇ ಅಂತೂ ನಾನು ಕೆಳಗಡೆ ಅಂತೂ ನೋಡೋಕ್ಕೆ ಹೋಗ್ತಾಯಿಲ್ಲ. ಬೈ ಚಾನ್ಸ್ ಏನಾದರೂ 2650 ಕೆಳಗಡೆ ಏನಾದರೂ ಬಂದರೆ, ಓಕೆನಾ, ಇಲ್ಲ 26,150ಇಂದನೇ ಬರ್ತಾಯಿತ್ತು ಅಂದ್ಕೊಳ್ಳಿ, ಅವಾಗ ಬೇಕಾದರೆ ನೀವು 2650ಇಂದ ಬೇಕಾದರೆ ಟಾರ್ಗೆಟ್ ಮಾಡ್ಬೋದು ಇಲ್ಲಿಂದ ಬಂದರೆ. ಬಟ್ 100ಇಂದ ಬಂತಂತಂದು ಅಂದರೆ 150 ಟಾರ್ಗೆಟ್ ಮಾಡೋದು ತುಂಬ ಕಷ್ಟ, ಯಾಕಂದರೆ 50 ಪಾಯಿಂಟ್ಸ್ ಇದೆ. ಸೊ 26,000 ಮತ್ತು ಸೈಕಲಾಜಿಕಲ್ ನಂಬರ್ ಇದೆ. 130ಇಂದನೇ ಬೌನ್ಸ್ ಬ್ಯಾಕ್ ಬರ್ತಿರ್ಬೇಕು, ಇಲ್ಲ ಎಲ್ಲಿಂದಾದರೂ ಒಂದು ಬೌನ್ಸ್ ಬ್ಯಾಕ್ ಬಂದೇ ಬರುತ್ತೆ. ಸೊ ಅದಕ್ಕೆ ನಾನು ಕೆಳಗಡೆ ಸ್ವಲ್ಪ ನೋಡೋಕ್ಕೆ ಇಷ್ಟಪಡ್ತಿಲ್ಲ. ಹೌದಾ, ಕೆಳಗಡೆ ಬರ್ತಾಯಿತ್ತು ಅಂದ್ಕೊಂಡ್ರೂ ನೀವೇನು ಮಾಡಿರಿ, ಮತ್ತು ಒಂದೇ ಲಾಟಲ್ಲಿ ಟ್ರೈ ಮಾಡಿ. ಓಕೆನಾ, ಒಂದೇ ಲಾಟಲ್ಲಿ ಟ್ರೈ ಮಾಡಿ. ಸೊ ಅದಾದ ತಕ್ಷಣ ಮೇಲ್ಗಡೆ 26,200 ಮೇಲ್ಗಡೆ ಏನಾದರೂ ಹೋಯಿತು, ಸಸ್ಟೈನ್ ಆಯಿತು ಅಂತಂತಂದರೆ ಮೇಲ್ಗಡೆ 26,230 ಅಂದ್ಕೊಳ್ಳಿ. ಓಕೆನಾ, 230 ಲೆವೆಲ್ ಏನಾದರೂ ಬ್ರೇಕ್ ಆದರೆ 300ವರೆಗೂ ಟಾರ್ಗೆಟ್ ಮಾಡ್ಬೋದು. ಮೇಲ್ಗಡೆನೂ ಅದೇ ಸಣ್ಣ ಚೇಂಜ್. ಯಾಕೆ ನಾನು ಸಣ್ಣ ಟಾರ್ಗೆಟ್ ಕೊಡ್ತಾಯಿದ್ದೀನಿ ಅಂತಂತಂದರೆ ಮಾರ್ಕೆಟ್ ಮಾಡ್ತಿರೋದೇ ಅದೇ ರೀತಿ. ಹೌದಾ, ಅದಕ್ಕೆ ನಾನು ಒಂದೊಂದೇ ಲಾಟಲ್ಲೇ ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಿ. ಯಾಕೆ ಅಂತಂತಂದರೆ ಇಲ್ಲಿ ನೋಡಿ ಚಿಕ್ಕ ಕ್ಯಾಂಡಲ್ ಇದೆ. ಹೌದಾ, ಈ ರೀತಿ ನಿಮಗೆ ಇನ್ನೊಂದು ಸರ್ತಿ ಒಂದು ನಿಮಿಷ ಲೈನಲ್ಲೇ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ. ಓಕೆ, ಇಲ್ಲಿ ನೋಡಿ ಯಾವ ರೀತಿ ರ್ಯಾಂಡಮ್ ವರ್ಕ್ ಆಗ್ತಾಯಿದೆ ಮಾರ್ಕೆಟ್. ಲೈನಲ್ಲಿ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡಿ ಫ್ಲೋನೇ ಇಲ್ಲ, ಮಾರ್ಕೆಟಲ್ಲಿ ಫ್ಲೋ ಇಲ್ಲ. ಒಂದೇ ರೀತಿ ಒಂದು ಉಸಿರಲ್ಲೇ ಹೆಂಗೆ ಈ ರೀತಿ ಬರ್ತಾ ಇರುತ್ತೆ, ಆ ರೀತಿ ಬರ್ತಾನೆ ಇಲ್ಲ ಮಾರ್ಕೆಟ್. ಹೌದಾ, ಈ ರೀತಿ ಇಲ್ಲಿ ನೋಡಿ, ಈ ರೀತಿ ಬೌನ್ಸ್ ಬ್ಯಾಕೇ ಇಲ್ಲ. ಸೊ ಪ್ರೈಸ್ ಆ್ಯಕ್ಷನ್ ಈ ರೀತಿ ಕರೆಕ್ಟಾಗಿರ್ಬೇಕು ಪ್ರೈಸ್ ಆ್ಯಕ್ಷನ್. ಹೌದಾ, ಅದನ್ನು ಬಿಟ್ಕೊಂಡು ಇದು ಮಾರ್ಕೆಟ್ ಹೆಂಗೆ ಮಾಡ್ತಾಯಿದೆ, ಪ್ರೈಸ್ ಆ್ಯಕ್ಷನು ಕೆಳಗೆ ಹೋಗುತ್ತೆ ಮೇಲೆ ಬರುತ್ತೆ, ಕೆಳಗೆ ಹೋಗುತ್ತೆ ಮೇಲೆ ಬರುತ್ತೆ, ಕೆಳಗೆ ಹೋಗುತ್ತೆ ಮೇಲೆ, ಫೈಂಡ್ ಔಟೇ ಮಾಡೋಕ್ಕಾಗಲ್ಲ. ಸೊ ನನಗೂ ಎನಲೈಸಿಸ್ ಮಾಡೋಕ್ಕೆ ಮನಸ್ಸೇ ಆಗ್ತಾಯಿಲ್ಲ, ಆ ರೀತಿ ಆಗ್ತಾಯಿದೆ. ಜಸ್ಟ್ ಒಂದು ಯಾಕೆ ಅಂತಂದರೆ ನಿಮ್ಮ ಕ್ಯಾಪಿಟಲ್ ಅಂತೂ ಸೇವ್ ಅಂತೂ ಮಾಡಲೇಬೇಕಲ್ಲ. ಸೊ ಅದಕ್ಕೆ ನಾನು ಹೇಳಲೇಬೇಕಾಗುತ್ತೆ ಲೆವೆಲ್ಸ್ ಅದೆಲ್ಲ. ಯಾಕಂತಂದರೆ ಸುಮ್ಮನೆ ಬಿಹೇವ್ ಮಾಡ್ಕೊಂಡ್ಬಿಟ್ಟು ಇಂಥ ಲೆವೆಲಲ್ಲಿ ಇದು ಮಾಡಿಕೊಂಡ್ರೆ ಇದು ಆಗುತ್ತೆ. ಸೊ ಅದಕ್ಕೆ 25,900 ಮತ್ತು ನಾನು ಹೇಳ್ತಾ ಇದ್ದೀನಲ್ಲ ನಿಮಗೆ 25,900 ಮತ್ತು 25 ನಾನು ಯಾಕಂದರೆ ಒಂದು ಲಾಂಗ್ ವೀಡಿಯೋದಲ್ಲಿ ಹೇಳಿದ್ದೆ ನಾನು, ಅದನ್ನು ಇಟ್ಕೊಂಡ್ಬಿಡಿ. ಓಕೆ, 26,200 ಯಾಕೆ ಲೈನಲ್ಲಿ ಹಾಕಿದಾಗ ಅದೇ ಬರುತ್ತೆ 26,200. ಓಕೆ, ನೆಕ್ಸ್ಟ್ ಲೆವೆಲ್ ಬಂದುಬಿಟ್ಟು 25,800. ಸೊ ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬಂದಾಗ ಇಲ್ಲಿ 25 ಹತ್ರ ಬಂದಾಗ ಅದೇ ನಾನು ಮೊನ್ನೆನೂ ಹೇಳಿದ್ದೆ, ನಾನು ನಿಮಗೆ ಡಬ್ಲ್ಯೂ ಪ್ಯಾಟ್ರನ್ ಆಗ್ತಾಯಿದೆ, ಇಲ್ಲ ಕೆಳಗಿಂದನೂ ಇಲ್ಲಿಂದ ರಿಜೆಕ್ಷನ್ ಆಗ್ಬೋದು, ಇಲ್ಲ ಕೆಳಗಿಂದ ಮತ್ತೆ ಇಲ್ಲಿಂದ ರಿವರ್ಸ್ ಆಗ್ಬೋದು ಅಂತ. ಓಕೆನಾ, ಸೊ ಈಗ ಇಲ್ಲಿಂದ ಇಲ್ಲಿ ಬರುತ್ತೆ ಅಂತ ಹೇಳಿಕ್ಕಾಗಲ್ಲ. ಒಂಚೂರು ಮೇಲೆ ಹೋಗಿ ಮತ್ತೆ ಕೆಳಗೆ ಬರ್ಬೋದು, ಇಲ್ಲಿವರೆಗೂ ಬರ್ಬೋದು, ಹೇಳಿಕ್ಕಾಗಲ್ಲ. ಸೊ ಅದಕ್ಕೆ ಸ್ವಲ್ಪ ಒಂಚೂರು ಕೈಯಲ್ಲಿ ಹಿಡ್ತಾ ಇರಲಿ. ಓಕೆನಾ, ಕೈ ಅಂತೂ ಬಿಚ್ಚಕ್ಕೆ ಹೋಗಬೇಡಿ, ಸ್ವಲ್ಪ ಕ್ಯಾಪಿಟಲ್ನ ಸೇವ್ ಮಾಡ್ಕೊಳ್ಳಿ. ಇವತ್ತು ನೋಡಿ ಮಾರ್ಕೆಟು ಇಲ್ಲಿ ನೋಡಿ ಸಣ್ಣ ಕ್ಯಾಂಡಲ್ ಮಾಡಿದರೆ ಇಲ್ಲಿ ನೋಡಿ ನಿನ್ನೆ ಹಿಂಗೆ ಒಂದೇ ಸ್ಟೇಟಲ್ಲಿ ಐತಿ, ಇವತ್ತು ನೋಡಿದ್ರೆ ಒಂದೇ ಏನೋ ಒಂದು ಲೈನಲ್ಲಿ ವರ್ಕ್ ಆಗ್ತಿದೆ ಅಂತ ಅನಿಸುತ್ತೆ. ಹೌದಾ, ಮಾರ್ಕೆಟು. ಸೊ ಲೆವೆಲ್ ಅಂತೂ ಹೇಳಿಬಿಟ್ಟಿದ್ದೀನಿ. ಅಂದರೂ ಒಂದು ಅದೇ ಜಸ್ಟ್ ಇಷ್ಟೇ, ಏನಿಲ್ಲ, ಸಿಂಪಲಾಗಿ ಇಟ್ಬಿಡಿ. ಓಕೆನಾ,
ಕೆಳಗಡೆ ಇವತ್ತು ಡೇ ಹೈಲೋ ಹಾಕೊಂಬಿಡಿ. ಓಕೆ, ಇದು ಓಕೆ, ಇದು 100 ಲೆವೆಲ್ ಇದೆ, ಇದು 200 ಲೆವೆಲ್ ಇದೆ. ಬ್ರೇಕ್ ಆದರೆ +30 ಮೇಲೆ ಹೋಗಿಬಿಡಿ, ಅಂದರೆ 230ಗೆ ಎಂಟ್ರಿ ಕೊಡಿ, 300ಗೆ ಬುಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇಲ್ಲಿನೂ ಹಾಗೆ, ಯಾಕಂತಂದರೆ ಇಲ್ಲಂತೂ +50 ಅಷ್ಟೇ ಇದೆ, ಯಾಕಂದರೆ 2650 ಇದೆ. ಹೌದಾ? 2650 ಹತ್ರ ಇದೆ. 26,000 ಹತ್ರ ಹೋಗೋದಂತೂ ಚಾನ್ಸ್ ಅಂತೂ ಕಾಣ್ತಾ ಇಲ್ಲ, ಯಾಕಂದರೆ 2630ಇಂದನೇ ಮತ್ತೆ ಬೌನ್ಸ್ ಬೇಕಾದರೂ ಆಗುತ್ತೆ. ಸೊ ಕೆಳಗಡೆ 1 ಲಾಟ್ ಬೇಕಾದರೆ ಟ್ರೈ ಮಾಡಿ. ಓಕೆ, ಮೇಲ್ಗಡೆ ಬೇಕಾದರೆ 2 ಲಾಟಲ್ಲಿ ಟ್ರೈ ಮಾಡಿ. ಓಕೆ, ಸೊ ಸಿಂಪಲಾಗಿ ಇಟ್ಬಿಡಿ, ಮತ್ತು ಏನಾದರೂ ಜಾಸ್ತಿ ಅಂತ ಏನೂ ಹೇಳೋದಿಲ್ಲ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.